ಸರ್, ಸವಿತಾ ಮಹರ್ಷಿ ಕಾರ್ಯಕ್ರಮದ ನಿಮಿತ್ತವಾಗಿ ಜನರಿಗೆ ಏನು ಹೇಳ್ತೀರಾ ಮತ್ತೆ ಈ ಕಾರ್ಯಕ್ರಮದ ಬಗ್ಗೆ? ಘನ ಸರ್ಕಾರದ ಆಶಯ ಇತಿಹಾಸದ ಭಾಗವಾಗಿರ್ತಕ್ಕಂಥ ಎಲ್ಲ ಮಹನೀಯರ ಜಯಂತ್ಯೋತ್ಸವ ಹಾಗೂ ಕಾರ್ಯಕ್ರಮಗಳನ್ನು ಮೌಲ್ಯಯುತವಾಗಿ ಅವರ ಸಂದೇಶಗಳು ಸಮಾಜಕ್ಕೆ ಮುಟ್ಟಬೇಕು. ಅದರಲ್ಲೂ ವಿಶೇಷವಾಗಿ ಇವತ್ತಿನ ಯುವ ಪೀಳಿಗೆ ಪ್ರತಿ ಮಹನೀಯರ ಸಂದೇಶ, ಅವರ ಯಶಸ್ಸಿನ ಸೂತ್ರಗಳು, ಜೀವನದಲ್ಲಿ ಒಳ್ಳೆಯ ಆದರ್ಶ ವ್ಯಕ್ತಿತ್ವವನ್ನು ಹೊಂದಲಿಕ್ಕೆ ತಾವು ಅಳವಡಿಸಬೇಕಾದಂಥ ಕ್ರಮ, ಈ ರೀತಿ ಅನೇಕ ಉದ್ದೇಶಗಳನ್ನ ಇಟ್ಕೊಂಡು ಈ ಎಲ್ಲ ಉತ್ಸವಗಳನ್ನು ನಾವು ನಿರಂತರವಾಗಿ ಆಚರಿಸ್ತಾ ಬರ್ತಾ ಇದ್ದೀವಿ. ಅದರ ಭಾಗವಾಗಿ ಇವತ್ತು ಕಾಯಕ ಶರಣರ 5 ಶರಣರೇನಿದ್ದಾರೆ, ವಚನಗಳ ಪ್ರತೀಕವಾಗಿರ್ತಕ್ಕಂಥ 5 ಶರಣರ ಕಾಯಕ ಜಯಂತಿಯನ್ನು ಕೂಡ ಇವತ್ತು ಆಚರಿಸಿದ್ದೇವೆ. ಅದೇ ರೀತಿ ಸವಿತಾ ಮಹರ್ಷಿಗಳ ಜಯಂತ್ಯೋತ್ಸವವನ್ನು ಕೂಡ ಇವತ್ತು ಆಚರಿಸಿದ್ದೇವೆ. ನಡೆದಂತೆ ನುಡಿದಂತೆ ನಡೆಯುವಂಥದ್ದು, ನಡೆದಿರುವಂಥದ್ದು ಶರಣರ ಶ್ರೇಷ್ಠ ಸಂದೇಶ. ನಮ್ಮ ನುಡಿ ಮತ್ತು ನಡೆ ಎರಡಕ್ಕೂ ಸಾಮ್ಯತೆ ಇರಬೇಕು. ಕಾಯಕವೇ ಕೈಲಾಸ, ಕೆಲಸಕ್ಕೆ, ನಾವು ಮಾಡುವ ಕೆಲಸಕ್ಕೆ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಯಾರಿಗೆ ಆ ಒಂದು ಸೇವೆಯನ್ನು ಮಾಡ್ತಾ ಇರ್ತೀವಿ ಅಲ್ಲಿ ಬದ್ಧತೆ, ಇವೆಲ್ಲವೂ ಕೂಡ ಶರಣರ ಸಂದೇಶ. ಅದೇ ರೀತಿ ಸವಿತಾ ಮಹರ್ಷಿಗಳು ಕೂಡ ಕಾಯಕದ ಮಹತ್ವವನ್ನು ಹೇಳಿದ್ದಾರೆ. ಇಡೀ ವಿಶ್ವಕ್ಕೆ ಆಯುರ್ವೇದದ ಹಾಗೂ ಸಂಗೀತದ ಬುನಾದಿಯನ್ನು ಹಾಕಿದ್ದಾರೆ. ಹಾಗಾಗಿ ಈ ಎಲ್ಲ ಮಹನೀಯರ ಆದರ್ಶಗಳು ನಮ್ಮ ಯುವ ಪೀಳಿಗೆಗೆ ಶಕ್ತಿ ತುಂಬಬೇಕು, ಶಿಕ್ಷಿತರಾಗಬೇಕು. ಶಿಕ್ಷಣ ಒಂದೇ ವ್ಯಕ್ತಿಗಳನ್ನು ರೂಪಿಸುವಂಥ ಸಾಧನ. ಹಾಗಾಗಿ ಇವೆಲ್ಲದರನ್ನು ಇಟ್ಕೊಂಡು ನಾವು ಅತ್ಯಂತ ವಿಶೇಷವಾಗಿ ಆಚರಣೆಯನ್ನು ಇವತ್ತು ಮಾಡಿದ್ದೇವೆ. ಇವತ್ತು ಮೆರವಣಿಗೆ ಮೂಲಕ ಸವಿತಾ ಸಮಾಜದ ಎಲ್ಲ ಬಂಧುಗಳು, ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದು, ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದು ಭಾಳ ವಿಜೃಂಭಣೆಯಿಂದ ಒಂದು ಮೆರವಣಿಗೆ ಮೂಲಕ ಇವತ್ತು ವೇದಿಕೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಹನೀಯರ ಆದರ್ಶಗಳು, ಸಂದೇಶಗಳು ನಮ್ಮ ಜೀವನದ ಕ್ರಮ ಆಗಲಿ ಅನ್ನೋ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಅದೇ ರೀತಿ ಎಲ್ಲ ಶರಣರ ಅವರ ಜೀವನ ಕ್ರಮ, ಅವರ ಸಮಾನತೆಯ ಸಂದೇಶ, ಅವರ ಕಾಯಕದ ಸಂದೇಶ, ತಾರತಮ್ಯದ ವಿರುದ್ಧ ಅವರ ನಿರಂತರ ಸಂದೇಶ, ಇವೆಲ್ಲವೂ ಕೂಡ ನಮಗೆ ದಾರಿದೀಪ ಆಗಲಿ ಅನ್ನೋ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಸರ್ವರಿಗೂ ಒಳ್ಳೆಯದಾಗಲಿ, ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆಯದಾಗಲಿ ಅನ್ನೋ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೇನೆ. ಸವಿತಾ ಮಹರ್ಷಿಗಳ ಒಂದು ಆದರ್ಶಗಳು ಯುವಕರ ಮೇಲೆ ಯಾವ ರೀತಿ ಪ್ರೇರಣೆ ಆಗ್ತದೆ? ಇಲ್ಲ, ಇವತ್ತಿನ ಕಾಲಘಟ್ಟದಲ್ಲಿ ಜ್ಞಾನ ಅಂತಕ್ಕಂಥದ್ದು ಈ ಎಲ್ಲ ಮಹನೀಯರ ಪ್ರಮುಖವಾದಂಥ ಸಂದೇಶ. ಒಬ್ಬ ವ್ಯಕ್ತಿ ಎಷ್ಟೇ ತಳಮಟ್ಟದಲ್ಲಿದ್ದರೂ ಕೂಡ ಅವನು ಎಷ್ಟೇ ಎತ್ತರವನ್ನು ಏರಬಲ್ಲ ಸಾಮರ್ಥ್ಯವನ್ನು ಅವನಿಗೆ ಕೊಡುವಂಥದ್ದು ಶಿಕ್ಷಣ. ಹಾಗಾಗಿ ಸವಿತಾ ಮಹರ್ಷಿಗಳನ್ನು ಒಳಗೊಂಡಂತೆ ಎಲ್ಲರ ಸಂದೇಶ ಮೊದಲು ಜ್ಞಾನವಂತರಾಗಬೇಕು ಅಂತಕ್ಕಂಥದ್ದು. ನಮ್ಗೆ ಎಷ್ಟೇ ಕಷ್ಟ ಇರಲಿ, ಏನೇ ಕೆಲಸವನ್ನು ಮಾಡುವ ಕೆಲಸ ಪ್ರಾಮಾಣಿಕತೆ ಇರಲಿ, ಜೊತೆಗೆ ನಮ್ಮ ಮಕ್ಕಳಿಗೆ, ಮುಂದಿನ ಭವಿಷ್ಯ ರೂಪಿಸುವ ಮಕ್ಕಳಿಗೆ ಸರ್ಕಾರ ಎಲ್ಲ ರೀತಿಯ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಅತ್ಯಂತ ಮೌಲ್ಯಯುತವಾದ ಶಿಕ್ಷಣವನ್ನು ನಾವು ನಮ್ಮ ಸರ್ಕಾರಿ ಶಾಲೆಗಳಲ್ಲೇ ಕೊಡುವಂಥ ವ್ಯವಸ್ಥೆ ಇದೆ. ಪ್ರತಿ ಜಿಲ್ಲೆಯಲ್ಲಿ ಅನೇಕ ವಸತಿ ಶಾಲೆಗಳು, ಹಾಸ್ಟೆಲ್ಗಳು ನಮ್ಮ ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ, ಅಲ್ಪಸಂಖ್ಯಾತರ ಕಲ್ಯಾಣ, ಹೀಗೆ 4 ಇಲಾಖೆಗಳ ಮೂಲಕ ಭಾಳಷ್ಟು ರೆಸಿಡೆನ್ಷಿಯಲ್ ಶಾಲೆಗಳನ್ನು, ವಸತಿ ಶಾಲೆಗಳನ್ನು ನಾವು ನಡೆಸ್ತಾ ಇದ್ದೇವೆ. ಇವೆಲ್ಲವೂ ಕೂಡ ಮೂಲ ಆಶಯ ಶಿಕ್ಷಣವನ್ನು ಗಟ್ಟಿಗೊಳಿಸುವಂಥದ್ದು. ಹಾಗಾಗಿ ಎಲ್ಲ ಸಮಾಜಕ್ಕೂ ಕೂಡ ಒಂದೇ ಸಂದೇಶ. ಯಾವುದೇ ದೇಶ ಬೆಳೀಲಿಕ್ಕೆ ಅಲ್ಲಿನ ಮಾನವ ಸಂಪನ್ಮೂಲ, ಅದರ ಶಕ್ತಿ, ಅದೇ ನಿರ್ಣಾಯಕ. ಹಾಗಾಗಿ ನಾವೆಲ್ಲ ವೈಯಕ್ತಿಕವಾಗಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ಸದೃಢರಾದರೆ ಅದು ದೇಶದ ಒಂದು ಏಳಿಗೆಗೆ, ದೇಶದ ಬೆಳವಣಿಗೆಗೂ ಕೂಡ ಪರೋಕ್ಷವಾಗಿ ಬಹಳ ದೊಡ್ಡ ಶಕ್ತಿ. ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಯುವಕರಿಗೆ ಎಲ್ಲ ಅವಕಾಶಗಳಿದ್ದಾವೆ. ತಾಂತ್ರಿಕ ಶಿಕ್ಷಣ ಇದೆ, ವೈದ್ಯಕೀಯ ಶಿಕ್ಷಣ ಇದೆ, ಕಾನೂನು ಶಿಕ್ಷಣ ಇದೆ, ಇನ್ನೂ ಅನೇಕ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವರವರ ಇಷ್ಟಕ್ಕೆ ಅನುಸಾರವಾಗಿ, ಅವರವರ ಅಭಿಲಾಷೆಗೆ ಪೂರಕವಾಗಿ ಶಿಕ್ಷಣವನ್ನು ಪಡೀಲಿಕ್ಕೆ ಅವಕಾಶ ಇದೆ. ಸೊ ಇವೆಲ್ಲವನ್ನು ಕೂಡ ಪಡಿಬೇಕು. ಅದರಲ್ಲಿ ಹಿರಿಯರು ಏನು ತಂದೆ ತಾಯಿಗಳಿದ್ದಾರೆ, ಅವರ ಜವಾಬ್ದಾರಿ ಬಹಳ ಮುಖ್ಯ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಆ ಶಿಕ್ಷಣದ ಬೀಜವನ್ನು ಬಿತ್ತಿ ಅವ್ರನ್ನ ದೊಡ್ಡ ಶಕ್ತಿಗಳನ್ನಾಗಿ ಪರಿವರ್ತಿಸಬೇಕು ಅನ್ನೋ ಮನವಿಯನ್ನು ವೇದಿಕೆ ಮೂಲಕ ನಾವೆಲ್ಲ ಮಾಡಿದ್ದೇವೆ. ಇದೇ ಎಲ್ಲರ ಸಂದೇಶ.
ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಇವತ್ತು ಶ್ರೀ ಸವಿತಾ ಮಹರ್ಷಿ ಜಯಂತ್ಯೋತ್ಸವನ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಪಲ್ಲಕ್ಕಿ, ಕಲಾ ತಂಡಗಳು ಮತ್ತು ಮಂಗಳವಾದ್ಯ, ತಮಟೆ ವಾದ್ಯದಿಂದ ನಮ್ಮ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಕಲಾವಿದರ ಅಧ್ಯಕ್ಷರಾದ ನಂದಿ ಮುನ್ನರಸಣ್ಣ ಅವರು, ಕಲಾವಿದರ ವ್ಯವಸ್ಥೆ ಎಲ್ಲ ಅವರೇ ಮಾಡಿಕೊಂಡಿದ್ರು. ಮತ್ತು ಇದಕ್ಕೆಲ್ಲ ಮಿಗಿಲಾಗಿ ನಮಗೆ ಪಲ್ಲಕ್ಕಿ ವ್ಯವಸ್ಥೆ ಶ್ರೀ ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಎಲ್ಲ ಪದಾಧಿಕಾರಿಗಳು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮತ್ತು ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಒಬ್ಬರ ಕೈಯಲ್ಲಿ ಆಗೋದಿಲ್ಲ. ನಮಗೆ ಸಮಾಜದ ಎಲ್ಲ ಬಂಧುಗಳು ನಮಗೆ ಒಬ್ಬರು ತಿಂಡಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ಒಬ್ಬರು ಶಾಲು ಮೂಮೆಂಟೋಸು ಎಲ್ಲ ಒಬ್ಬೊಬ್ಬರು ಒಂದೊಂದು ನಮ್ಮ ಸಮಾಜದ ಬಂಧುಗಳು ಅದನ್ನ ವಹಿಸ್ಕೊಂಡು ನಮಗೆ ಮಾಡಿಕೊಟ್ಟಂಥ ಎಲ್ಲ ನನ್ನ ತಾಲೂಕಿನ ಸವಿತಾ ಬಂಧುಗಳಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವಾಗ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ರು? ನಿಮ್ಮ ಸಮುದಾಯದ ಪ್ರಮುಖ ಬೇಡಿಕೆ ಏನು? ನಮ್ಮ ಸಮುದಾಯ ಕಾರ್ಯಕ್ರಮಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಮತ್ತು ತಹಸೀಲ್ದಾರ್ ಅವರು ಬಂದಿದ್ದರು. ಇನ್ನೂ ಹಲವಾರು ಗಣ್ಯರು ಬಂದಿದ್ದರು ಕಾರ್ಯಕ್ರಮಕ್ಕೆ. ಇವತ್ತು ನಾವು ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಕರೆಸ್ಬೇಕು ಅಂದ್ಬಿಟ್ಟು ಪ್ರಯತ್ನದಲ್ಲಿದ್ವಿ ಕಾರ್ಯಕ್ರಮಕ್ಕೆ. ಉದ್ದೇಶ ಏನು ಅಂದರೆ, ಅವರು ನಮ್ಮ ಸಮಾಜಕ್ಕೆ 25 ಗುಂಟೆ ಜಾಗ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಭವನ ಮಾಡಿಸ್ಕೊಡ್ಬೇಕು ಅನ್ನೋ ಒಂದು ಮನವಿಯಿಂದ ಇವತ್ತು ಅವ್ರಿಗೆ ತಿಳಿಸಿದ್ವಿ. ಅವರು ಇಲ್ಲಿ ಇಲ್ಲ ಅಂದ್ಬಿಟ್ಟು ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಹಲವಾರು ಇದರಿಂದ ಬಂದಿಲ್ಲ ಇವತ್ತು. ಮುಂದಿನ ದಿನಗಳಲ್ಲಿ ಇವಾಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ಈ ಥರ ನಮಗೆ ಸಮುದಾಯ ಭವನ ಮಾಡಿಸ್ಕೊಡಿ ಅಂತ ಮನವಿ. ಕಾರ್ಯಕ್ರಮದ ಮೂಲಕ ನಿಮ್ಮ ಸಮುದಾಯಕ್ಕೆ ಮತ್ತೆ ಸಮುದಾಯಕ್ಕೆ ಏನು ಹೇಳಿದ್ರಿ ಸರ್? ಒಂದು ಸಮುದಾಯ ಬಂಧುಗಳು ಅದು ಈಗ ನಮ್ಮ ಯುವಕರೆಲ್ಲನೂ ತುಂಬ ಉತ್ಸವವಾಗಿ ಚೆನ್ನಾಗಿದ್ದಾರೆ. ಒಳ್ಳೆ ಇದರಲ್ಲಿದ್ದಾರೆ. ಇವಾಗ ಬೆಳವಣಿಗೆ ಜಿಲ್ಲಾ ಚೆನ್ನಾಗಿದೆ. ಅವರು ಎಲ್ಲ ಇವತ್ತು ಯಾರಿಗಿಂತ ಏನು ನಮ್ಮ ಸಮಾಜದ ಯುವಕರು ಏನು ಕಡಿಮೆ ಏನಿಲ್ಲ. ಒಳ್ಳೆ ಪಾರ್ಲರ್ಗಳು ಇಟ್ಕೊಂಡಿದ್ದಾರೆ, ಒಳ್ಳೆ ಚೆನ್ನಾಗಿ ಇದ್ದಾರೆ. ಇವಾಗ ಅದಕ್ಕೆ ಇನ್ನೂ ಚೆನ್ನಾಗಿ ಅವರು ಇನ್ನೂ ಒಂದು ಬೆಳೀಲಿ ಅಂತ ನಮ್ಮ ಸವಿತಾ ಸಮಾಜದ ಯುವಕರಿಗೆ ಒಂದು ಶುಭಾಶಯ ತಿಳಿಸ್ತೀನಿ. ಧನ್ಯವಾದ.